ಚೆನ್ನಾಗಿ ಓದ್ತಾರೆ ಅವರು, ಒಳ್ಳೆ ಟ್ಯೂಷನ್ಸ್ ತಗೊಂಡು ಒಳ್ಳೆ 90 ಅಲ್ಲ 100% ಮಾತಾಡುವಂತ ಇದೆಯಲ್ಲ, ಅದನ್ನ ಆ ಮಗು ಅಲ್ಲೇ ಬರುತ್ತೆ. ಅವ್ರ ಶಿಕ್ಷಣ ಅಲ್ಲ, ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟ ಇರೋ ವೈದ್ಯರು ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಆ ಮಗು, ಆ ವಿದ್ಯಾರ್ಥಿ ಯಾವ ರೀತಿಯ ಶಿಕ್ಷಣ ಬಂದು ರಾಜ್ಯ ಮಟ್ಟದಲ್ಲಿ ಮೊದಲೇ ರ್ಯಾಂಕ್ ಪಡಿತಾರೆ ಅಂತಂದ್ರೆ ಮಕ್ಕಳಲ್ಲಿ ಶಿಕ್ಷಣ ಜ್ಞಾನ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾರೆ. ಈಗ ನಾನು ಎಲ್ಲ ಶಿಕ್ಷಕರು ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ, ತಾವೆಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು, ಒಳ್ಳೆ ಸಂಸ್ಕಾರವನ್ನು ಕೊಡಿ ಅನ್ನುವಂಥ ಮಾತನ್ನ ಏನು ಹೇಳಿದ್ರು. ಅದೇ ರೀತಿ ನಮ್ಮ ಇಡೀ ಜಿಲ್ಲೆಯಲ್ಲಿರ್ಬೋದು, ಈ ರಾಜ್ಯದಲ್ಲೂ ಕೂಡ ಆ ರೀತಿಯ ಶಿಕ್ಷಣದ ವ್ಯವಸ್ಥೆನೂ ಕೂಡ ಇವತ್ತು UKGಯಿಂದ ಹಿಡಿದು 12th ವರೆಗೂ PUCವರೆಗೂ ಕೂಡ ಇವತ್ತು ಅದರ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪರು ಕೂಡ ಬಹಳ ಶಿಕ್ಷಣ ನೀತಿಯಲ್ಲಿ ಬಹಳಷ್ಟು ಬದಲಾವಣೆ ಮುಖಾಂತರ, ಅನೇಕ ರೀತಿಯ ಸವಲತ್ತುಗಳ ಮುಖಾಂತರ ಇವತ್ತು ರಾಜ್ಯದಲ್ಲಿ ಒಳ್ಳೆಯ ಶಿಕ್ಷಣವನ್ನ ಇವತ್ತು ಸರ್ಕಾರಿ ಶಾಲಾ ಕಾಲೇಜು ಕೂಡ ಕೊಡ್ತಾ ಇದೆ ಅನ್ನೋ ಹೆಮ್ಮೆಯನ್ನು ಕೂಡ ನಾನು ಹೇಳ್ತಾ ಬಯಸ್ತೇನೆ. ಇನ್ನೊಂದು, ನಾವು ಇಲ್ಲಿ ಬರೀ ನಮ್ಮ ಸರ್ಕಾರಿ ಶಾಲಾ ಕಾಲೇಜು ಮತ್ತೊಂದಿಲ್ಲ, ಇಲ್ಲಿ ಬೇರೆ ಬೇರೆ ಸಂಸ್ಥೆಗಳ ಮಕ್ಕಳು ಕೂಡ ತಾಗಿದ್ದೀವಿ. ಅಲ್ಲೂ ಕೂಡ ಸಾಕಷ್ಟು ಒಳ್ಳೆ ಶಿಕ್ಷಣವನ್ನು ಕೊಡುವಂತದ್ದು, ಒಳ್ಳೆ ರ್ಯಾಂಕ್ ಅನ್ನು ಬಂದಿರುವಂತದ್ದು ಕೂಡ ನಾವು ನೋಡಿದ್ದೀವಿ ನಾವು. ಆದ್ರೆ ಈ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರ ಅಥವಾ ಬೇರೆ ಬೇರೆ ಸಂಸ್ಥೆಗಳ ಅನ್ನುವಂಥ ಕಾರ್ಯಕ್ರಮ ಹಿಂದೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇರುವಂತದನ್ನ ನಾವೆಲ್ಲರೂ ಕೂಡ ನೋಡ್ತಿದ್ದೀವಿ. ಹೀಗೆ ಇವತ್ತು ಎಲ್ಲ ಕಡೆ ಕೂಡ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣದ ಜೊತೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಈ ಪೈಪೋಟಿ ಕಾರ್ಯಕ್ರಮದಲ್ಲಿ ನಾವು 16 ಕಾಲೇಜಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಇಷ್ಟೇ. ಈ ನಾವು ಶಿಕ್ಷಣಕ್ಕೆ ಎಷ್ಟು ಒತ್ತಡ ಕೊಡ್ತಿರೋ ಅದೇ ರೀತಿ ಸುಮಾರು ಇಲ್ಲಿ 12 ಇರೋ ಆ ಕಾರ್ಯಕ್ರಮ ಎಲ್ಲರೂ ಕೂಡ ನಿಮ್ಗೆ ಯಾವುದರಲ್ಲಿ ಅನುಕೂಲ ಇದೆಯೋ, ಯಾವುದರಲ್ಲಿ ಆಸಕ್ತಿ ಇದೆಯೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅಚೀವನ್ನ ಮಾಡೋದ್ರ ಮುಖಾಂತರ ಅದರಲ್ಲಿ ಮೊದಲನೆಯ ಸ್ಥಾನವನ್ನ ಗೆಲ್ಲಿ ಅನ್ನುವಂತ ಮಾತನ್ನ ಏನು ಯಶಸ್ವಿ ಹೇಳಿದ್ರು. ನಾನು ನೀವು ಎಲ್ಲರೂ ಗೆಲ್ಲಿ ಅಂತ ಹೇಳ್ತೀನಿ, ಆದ್ರೆ ನಿರ್ಣಯಕ್ಕೆ ಜವಾಬ್ದಾರಿ ಅವ್ರು ಯಾವ ನಿರ್ಣಯ ಕೊಡ್ತಾರೋ ಅದಕ್ಕೆ ಬದ್ಧರಾಗಿ ನಾವೆಲ್ಲರೂ ಕೂಡ ಗೌರವಿಸಿ ಅದನ್ನ ಪಾಲನೆಯನ್ನ ಮಾಡಬೇಕಾಗುತ್ತೆ. ಕಾಲೇಜುಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಇಂದು ವಿದ್ವತ್ತಾಗಿ ಚಾಲನೆ ನೀಡುತ್ತಿದೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಈಗ ಇಕ್ರಾ ಎಜುಕೇಶನ್ ಆವರಣದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾನ್ಯ ಶಾಸಕರು ಶ್ರೀ ಸಿದ್ದಾಪುರ ಕ್ಷೇತ್ರ ಭೀಮನಹಳ್ಳಿ ನಾಯಕ್ ಅವರಿಗೆ ನಾನು ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮೇಲಿರುವಂತಹ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದ ಜನಾಭ ಹಾಗೂ ಮಾರಿಕಾಂಬ ಕವಿಪುರ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನಗರಸಭೆ ಸದಸ್ಯರಾದ ಸಮೀಪ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ಕೂಡ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪದವಿಪೂರ್ವ ಕಾಲೇಜಿನ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮ ಏನಿದೆ ತಾಲೂಕು ಮಟ್ಟದ ಪದವಿಪೂರ್ವ ಕಾಲೇಜುಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಪರ್ಧೆಗೆ ತಾವೆಲ್ಲ ಬಂದಿದ್ದೀರಾ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಎಲ್ಲ ವಿದ್ಯಾರ್ಥಿಗಳು ನಾವು ಉಪಸ್ಥಿತರಿದ್ದೀರಾ. ಈ ಒಂದು ಕಾರ್ಯಕ್ರಮ ಅಂತ ಅನ್ನೋದ್ರಿಂದ ಇದೊಂದು ಸ್ಪರ್ಧೆ. ಈ ಸ್ಪರ್ಧೆಯಾಗಿ ನಾವು 16 ಕಾಲೇಜುಗಳಿಂದ ಪ್ರತಿನಿಧಿಗಳಾಗಿ 16 ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿನಿಧಿಸ್ತಾ ಇದ್ದೀರಾ. ನಮ್ಮ ಶಾಲೆಯ ನಮ್ಮ ಕಾಲೇಜಿನ ಈ ಒಂದು ತಾಲೂಕು ಮಟ್ಟದ ಕಾಂಪಿಟೇಷನ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಂದ್ರೆ ನೀವು ಆಲ್ರೆಡಿ